ವಿಶೇಷ ಆಗಿದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅದ ಅದು ಒಂದು ಜಾತಿ ಇಟ್ಕೊಂಡು ಹೊಂಟ್ಬಿಟ್ಟದ, ಬಿಜೆಪಿ ಅದ ಒಂದ್ ಜಾತಿ ಇಟ್ಕೊಂಡು ಹೊಂಟದ. ನಮ್ಮ ಜಾತ್ಯತೀತ ಜನತಾದಳ ಏನದಲ್ಲ ಇದು ಹಿಂಚಗೇರಿ ಮಠ ಇದ್ದಂಗ, ಇದು ಹಿಂಚಗೇರಿ ಮಠ ಇದ್ದಂಗ ಅದ. ಇವರು ರೇವಣೇಶ್ವರ ಮಹಾರಾಜ್ ಇದ್ದಂಗ ಅದ ನಮ್ಮ ಬಿ ಡಿ ಪಾಟೀಲ್. ಹೆಂಗಂದ್ರ ಒಂದು ತಿಂಗಳ ಗಟ್ಲೆ ಮಠದ ಜಾತಿ ನಡೀತಂದ್ರ ಅಡ್ವಾನ್ಸ್ ಅವ್ರು ಕಟ್ಟಿಗೆ ಹೊಡಿತಾರ. ಅವ್ರು ಕಟ್ಟಿಗೆ ಹೊಡೆದು ಪುಣ್ಯತಿಥಿ ಸ್ಟಾರ್ಟ್ ಮಾಡ್ತಾರ. ಹಾಗೆ ಇವರು ತಳ ಕೂತು ನಮ್ಗೆ ಮ್ಯಾಲ ಕೂಡಿಸ್ತಾರ. ಇವ್ರದು ನಾವು ಏನ್ ಹೇಳಿದ್ರು ಕಡಿಮೆ ಆಗ್ತದ. ಇಲ್ಲಿ ವಿಶೇಷ ಏನ್ ಹೇಳ್ಬೇಕಾಗ್ಯದಪ್ಪ ಅಂತಂದ್ರೆ, ಈಗ ಎಲ್ಲರೂ ಮಾಡಕತ್ತಾರ. ಹೆಂಗ್ ಮಾಡ್ತಾರ ಗೊತ್ತೇನ್ರಿ? ಇಲೆಕ್ಷನ್ ಬರೋ ತನಕ ಎಲ್ಲರೂ ನಮ್ಮವ್ರೆ. ಇಲೆಕ್ಷನ್ ಸರಿ ಬತ್ತಂದ್ರ ರೊಕ್ಕಿನ ಪೆಟ್ಟಿಗೆ ಕಡೆ ಅದ, ಯಾವ ಟ್ಯಾಂಕರ್ದ ರೊಕ್ಕ ಬಂದವ, ಯಾವ ಮೋಟರ್ದ ರೊಕ್ಕ ಬಂದವ, ಈ ರೊಕ್ಕಿನ ಕಡೆ ಹೋಗ್ತದ. ಈ ಜನ ಇಲ್ಲಿ ನಮ್ ಗೌಡರು ಇಲೆಕ್ಷನ್ ಹಾಳು ಮಾಡ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕಾಗ್ಯದ, ಆ ರೊಕ್ಕಿಗೆ ಹೋಗಂತ ಜನರು ಇವತ್ತು ನಂಬಲ್ಲಿ ಇಟ್ಕೋಬೇಕಾಗಿದ್ರೆ ನಾವ್ ಇದು ಮಾಡ್ಬೇಕಾಗ್ಯದ. ಯಾಕಂದ್ರೆ ಇವ್ರಿಗೆ ಯಾರೇ ಬಂದು ಹೇಳಿದ್ರು ಸಹಿತ ಎಷ್ಟು ಮೆಂಬರ್ಗಳು ನಮ್ ಕಡೆ ಇರ್ತಾರೆ. ಎಷ್ಟು ಮೆಂಬರ್ಗಳು ನಮ್ ಕಡೆ ಇದ್ರಂದ್ರ ಸುಳ್ಳು ಹೇಳ್ತಾರ ಅಂತ ತಿಳ್ಕೊತಾರ ಅವ್ರು. ಈಗ ಏನ್ ಮಾಡಕತ್ತಾರ ಅಂದ್ರ ಬಿಜೆಪಿ ಒಳಗೆ ಬಿ ಡಿ ಪಾಟೀಲ್ ಟಿಕೆಟ್ ಕೊಡ್ತಾರೆ. ಬಿಜೆಪಿ ಭಾಳ ಹುಷಾರ ಅದಾರ. ಹಿಂಗ ಮಾಡಿ ನಿಮ್ಮ ಮನಸ್ಸಿಗೆ ಕದ್ಕೊಳಕತ್ತಾರ ಯಾರು ಈ ಕಾಂಗ್ರೆಸ್ ಓಡಾಡ್ದವ್ರು. ಅದಕ್ಕೆ ನಾವು ಇದನ್ನು ಜಾಗೃತರಾಗನು, ಎಲ್ಲರೂ ಕೂಡಿ ನಾವು ಮೆಂಬರ್ಶಿಪ್ ಮಾಡೋನು, ಅವ್ರ ಮನೆಗೆ ಹೋಗೋನು, ಮನೆಗೆ ಹೋಗಿ ಕೇಳಿ ಕಿಶನ್ದವ್ರಿಗೆಲ್ಲ ನಾವು ಮೆಂಬರ್ಶಿಪ್ ಮಾಡಿದೆವು ಅಂದ್ರೆ ನಮ್ಮದು ಇದು ಸ್ಟ್ಯಾಂಡ್ ಆಗ್ತದ. ಅದಕ್ಕಾಗಿ ನನಗೆ ಭಾಳ ಮಾತಾಡಕ್ಕೆ ಬರಲ್ರಿ, ಗೌಡರು ಮಾತಾಡ್ತಾರ. ನಿಮ್ಗೆಲ್ಲರಿಗೂ ಧನ್ಯವಾದಗಳು.